ನೋಡಿ, ಹಿಂದಿನ ಕಾಲದಲ್ಲಿ ಎಂತೆಂಥ ಜನಗಳಿದ್ರು ಅಂದರೆ ಇದು ನಿಜವಾದ ಘಟನೆ ಆಗಿರೋದು. ಒಂದು 50-55ನೇ ಇಸ್ವಿಲಿ ನಡೆದಿರುವಂಥ ಘಟನೆ ಇದು. ಅಲ್ಲಿ ಏನಪ್ಪ ಅಂದರೆ, ಒಬ್ಬ ನಮ್ಮೂರ ಪಕ್ಕದಲ್ಲಿ ಊರು ದೇವಸ್ಥಾನ, ಇಗ್ಲೂರು ಸೋಮೇಶ್ವರನ ದೇವಸ್ಥಾನ, ಇಗ್ಲೂರು ಡ್ಯಾಮ್ ಹತ್ರ. ಅಲ್ಲಿ ಆ ಊರಲ್ಲೂ ಮಗಳಿಗೆ ಮದುವೆ ಮಾಡಬೇಕು, ಒಬ್ಬಳೇ ಮಗಳು ಅಂತ ಮದುವೆ ಮಾಡಬೇಕು ಅಂತೇಳಿ ಬೆಂಗಳೂರಲ್ಲಿ ಸಂಬಂಧ ನೋಡಿ ಒಪ್ಪಿಗೆ ಮಾಡ್ಕೊಂಡು ಮಾತುಕತೆ ಆಡಿ ವರದಕ್ಷಿಣೆಗೆ ಅಂತ ಕಾರ್ ಕೊಡ್ತೀವಿ ಅಂತ ಹೇಳಿದ್ರಂತೆ. ಅದು ಮದುವೆ ಡೇಟ್ ಹಾಕಿಸಿ ಕಾರ್ನು ಬುಕ್ ಮಾಡಿದ್ರು. ಕಾರ್ ಬರೋದು ಲೇಟ್ ಆಯಿತು. ಮದುವೆ ದಿನ ನಾನು ಡೆಲಿವರಿ ಕೊಡ್ತೀನಿ ಅಂತ ಒಪ್ಕೊಂಡಿರಂತೆ ಅವರು ಶೋರೂಮ್ನವರು. ಆಗಿನ ಕಾಲದಲ್ಲಿ ಫೋನ್ ಗೀನ್ ಏನೂ ಇರಲಿಲ್ಲ. ಸರಿ ಅಂದ್ಬಿಟ್ಟು ಕಾರ್ ತಗೊಬರೋಕ್ಕೆ ಒಬ್ಬರು ಕಳಿಸಿದ್ರು. ಮದುವೆ ಸ್ಟಾರ್ಟ್ ಮಾಡಿದರು. ಮದುವೆ ದಿನನೂ ಬಂತು. ಮದುವೆ ದಿನ ಬಂದಾಗ ಹೆಣ್ಣೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಬೆಂಗಳೂರಿಂದ ಗಂಡಿನ ಕಡೆಯವರು ಬಂದರು, ಹೆಣ್ಣಿನ ಕಡೆಯವರು ಹೋದ್ರು ಅಲ್ಲಿ ದೇವಸ್ಥಾನಕ್ಕೆ. ಆಗಿನ ಕಾಲದಲ್ಲೆಲ್ಲ ದೇವಸ್ಥಾನದ ಮದುವೆ ಆಯ್ತಿದ್ದು. ಇವಾಗಿನ ಥರ ಚೌಟ್ರಿ ಏನೂ ಇರಲಿಲ್ಲ. ಇಲ್ಲ ಮನೆ ಮುಂದೆ ಚಪ್ಪರ ಹಾಕಿ ಮದುವೆ ಮಾಡ್ತಿದ್ರು, ಇಲ್ಲ ಅಂದರೆ ದೇವಸ್ಥಾನಗಳ ಹತ್ರ ಮದುವೆ ಮಾಡ್ತಾಯಿರ್ತಾರೆ. ಗಂಡು ಧಾರೆ ಟೈಮ್ ಬಂದಾಗ ಗಂಡು ಕರಿಕೆ ಮದುವೆ ತಾಲಿ ಕಟ್ಟೋಕ್ಕೆ ಕರೆದ್ರಾಗ ಗಂಡು ಹೇಳೋದಂತೆ, ಕಾರ್ ಬರೋ ಗಂಟೆ ನಾನು ತಾಲಿ ಕಟ್ಟೋದಿಲ್ಲ ಅನ್ನಂತೆ. ಇನ್ನೇನು ಬಂದ್ಬಿಡ್ತದೆ ಬಾರಪ್ಪ ಅಂತ. ಏನೋ ಆವಾಗ ಟೈಮ್ ಏನೋ ಒಂದು 12-12:30 ಏನೋ. ಆವಾಗಿನ ಕಾಲದಲ್ಲೆಲ್ಲ ಹಂಗೆ ಟೈಮಿಂಗ್ಸ್ ಆಗ್ತಿದ್ದು. ಇವಾಗಿನ ಕಾಲದಂಗೆ 5:30-4:00 ಮದುವೆಯನ್ನು ಆಯ್ತಿರಲಿಲ್ಲ. ಕರ್ಕೊಂಡೋಗಿ ಹಸೆ ಮನೆ ಮೇಲೆ ನಿಲ್ಸಿದ್ರಂತೆ. ಕಾರ್ ಬರ್ತದೆ, ನೀನು ತಾಲಿ ಕಟ್ಟುವಷ್ಟರಲ್ಲಿ ಅಂತ. ಅವನು ಇಲ್ಲ ನಾನು ಕಾರ್ ಬರೋ ಗಂಟೆ ತಾಲಿ ಕಟ್ಟೋದೇ ಇಲ್ಲ ಅಂತೇಳಿ ಹಠ ಮಾಡ್ತಿದ್ದಾಗ ಒಂದು ಅರ್ಧ ಗಂಟೆ ಲೇಟ್ ಆಯ್ತಂತೆ. ಅವರು ಕಾಯ್ದವ್ರೆ. ಧಾರೆ ಟೈಮು ಮುಗ್ದೋಯ್ತಂತೆ. ಮುಗ್ದೋದ ತಕ್ಷಣ ಕಾರ್ ಬಂದಿದೆ. ಆಗ ತಾಲಿ ಕಟ್ಟೋಕ್ಕಿಂತ ತಾಲಿ ತಗೊಂಡು ಹೋದ್ನಂತೆ. ಆ ಹುಡುಗಿ ಏನು ಮಾಡೋದಂತೆ, ತಾಲಿ ಕಿತ್ಕೊಂಡು ಕೈನಿಂದ ಅವ್ರ ಸೋದರ ಮಾವ ಒಬ್ಬ ಅವರೆಕಾಳು ಅಡುಗೆ ಮಾಡೋಕ್ಕೆ, ಅವರೆಕಾಳು ಅಂಡೆ ಆವಾಗಿನ ಕಾಲದಲ್ಲಿ ಅಂಡೆಯಲ್ಲಿ ಅಡುಗೆ ಮಾಡ್ತಿದ್ದು. ಅಂಡೆಗೆ ಸೌದೆ ಹಾಕ್ತಾಯಿದ್ನಂತೆ. ಸೌದೆ ಹಾಕ್ತಿದ್ದಾಗ ಓದ್ಲಂತೆ ಹೆಣ್ಣು, ಮಗ ಯಾಕವ ಇಲ್ಲಿ ಹೋಗ್ಬಿಟ್ಟು ಏನಂತ ಹಂಗಂತಂದಾಗ ಹುಡುಗಿ ಹೇಳಿದ್ಲಂತೆ, ಮಗ ಪಗ ಎಲ್ಲ ಹೋಯ್ತು, ಇನ್ಮೇಲೆ ನೀನೇ ಗಂಟ ನಾನೇ ಹೆಂಡ್ತಿ, ಬಾಯಲ್ಲಿ ತಾಲಿ ಕಟ್ಟುವಂತ ಅಂತೇಳಿ ಕರ್ಕೊಂಡು ಹೋದ್ಲಂತೆ. ಆಗ ಅವನು ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ನಂತೆ. ನೋಡಿ, ಆಗಿನ ಕಾಲದಲ್ಲಿ ಎಂತೆಂಥ ಪುಣ್ಯಾತ್ಮರಿದ್ರು. ಇವಾಗ ವರದಕ್ಷಿಣೆ ಎಲ್ಲ ಸದ್ಯಕ್ಕೆ ಹೆಣ್ಣು ಕೊಟ್ಟರು ಸಾಕು ಅಂತ ಎಲ್ಲ ಸುತ್ತಾವ್ರೆ, ಆದರೂ ಹೆಣ್ಣು ಸಿಗ್ತಾಯಿಲ್ಲ. ಏನು ಮಾಡ್ಬೋದು. ಆಮೇಲೆ ಇನ್ನೊಂದು ಘಟನೆ ನಮ್ಮೂರಲ್ಲಿ ನಡೆದಿರೋದು. ಇದು ಸುಮಾರು ಒಂದು 40 ವರ್ಷದ ಹಿಂದೆ, 40-50 ವರ್ಷದ ಹಿಂದೆ. ಇದನ್ನು ಹೊಲ ಉಳ್ತಾಯಿದ್ರಂತೆ ಇಬ್ಬರು. ಆ ಕಡೆ ಒಬ್ಬ ಮಧ್ಯ ಬೇಲಿ, ಆ ಕಡೆ ಒಬ್ಬ, ಈ ಕಡೆ ಒಬ್ಬ ಹೊಲ ಉಳ್ತಾಯಿದ್ರಂತೆ. ಹೊಲ ಉಳ್ತಾಯಿದ್ದಾಗ ಒಂದು 7:30-8 ಗಂಟೆ ಟೈಮು. ಆಗಿನ ಕಾಲದಲ್ಲಿ 6 ಗಂಟೆಗೆ ಏರ್ ಕಟ್ ಬಂದೊಯ್ತಿದ್ರು. ಯಾವುದೋ ಒಂದು ನಾಯಿ ಈ ಕಡೆಯಿಂದ ಆ ಕಡೆಗೆ ಬೇಲಿ ನುಗ್ಗಿ ಹೋಯ್ತು. ಆ ಕಡೆ ಒಬ್ಬ ಹೊಲ ಉಳ್ತಿದ್ನಲ್ಲ, ಅವನು ಚಿಕನ ಅನ್ನಂತೆ, ಈ ಕಡೆ ಬುಳ್ಳ ಅನ್ನಂತೆ ಅಷ್ಟೇ. ನಾಯಿ ಓಡಿಸ್ಕೊಂಡು ಹೋದ್ರಂತೆ. ಎಲ್ಲಿ ಗಂಟೆ ಓಡಿಸ್ಕೊಂಡು ಹೋದ್ರು ಅಂದರೆ, ಒಂದು ನದಿ ಇದೆ, ಆ ನದಿಲೂ ಓಡಿಸ್ಕೊಂಡು ಹೋದ್ರಂತೆ. ಒಂದು ತೊರೆಬೊಮ್ಮನಹಳ್ಳಿ ಅಂತ ಊರೈತೆ. ಆ ಬೊಮ್ಮನಹಳ್ಳಿಲಿ ಅದೆಲ್ಲ ಸಂತೋಷಕ್ಕೆ ತಪ್ಪಿಸ್ಕೊಬಿಡ್ತಂತೆ ನಾಯಿ. ನೋಡಿ, ಆಮೇಲೆ ಇಲ್ಲಿ ಮನೆಯವರೆಲ್ಲ ಕಾಯ್ದು ಸಾಕಾಗಿ ಲಾಸ್ಟ್ಗೆ ಏರ್ ಬಿಟ್ಕೊಂಡು ಮನೆಗೆ ಬಂದ್ರಂತೆ ವಾಪಸ್ಸು. ಊಟ ತಗೊಂಡೋಗಿದ್ದವರು. ಆಮೇಲೆ ಒಂದಿನ ಕೇಳಿದ್ರಂತೆ, ಎಲ್ಗೋಗಿದ್ರಿ ಏನು ಎತ್ತ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಹೇಳಿದ್ರೆ ಬೈತೀರಿ ಸುಮ್ಮನಿರಪ್ಪ ನಿಮ್ಮ ಅಂತ. ಈ ಚಿಕನ್ನೇ ಮಾಡ್ದವನು, ಈ ಬುಳ್ಳೆ ಮಾಡ್ದವನು ಅಂತೇಳಿ ಹೇಳಿದ್ರಂತೆ. ಹಿಂಗಾಯ್ತು, ಆ ನಾಯಿ ಓಡಿಸ್ಕೊಂಡು ಹೋದೋ ಬೊಮ್ಮನಹಳ್ಳಿಲಿ ಅದೆಲ್ಲ ಕೊಟ್ಟೋಯ್ತು ಅಂತ. ಅಂತಂಥ ಪುಣ್ಯಾತ್ಮರುಗಳು ಇದ್ದರು.